ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಲಾಂಗ್ ಹಾರ್ ಆರ್ಡರ್ ಬಂದಿದೆ, ಹ್ಯಾಂಗಿಂಗ್ಸ್ ಆರ್ಡರ್ ಬಂದಿದೆ, ಮತ್ತು ಬಳೆ ಆರ್ಡರ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದು ಈ ಜ್ಯುವೆಲ್ರಿಗಿಂತ ಮುಖ್ಯವಾಗಿ ನಿಮ್ಗೆ ಹೇಳೋದೇನೆಂದರೆ, ನಾನು ಪ್ರತಿಯೊಬ್ಬರು ಕೂಡ ಒಂದು ಲೈಫ್ ಇನ್ಸೂರೆನ್ಸ್ ಪಾಲಿಸಿನ ಹಾಕ್ಕೊಳ್ಳಿ. ಅದು ಕಂಡೀಷನ್ಸ್ ಇಲ್ಲದೆ ಇರೋದನ್ನು ಆದಷ್ಟು ಅದನ್ನು ಹೂಡಿಕೆ ಪಾಲಿಸಿ ಹಾಕ್ಬೇಕಂದ್ರೆ ಹೆಲ್ತ್ ಪಾಲಿಸಿನ. ಯಾಕಂದರೆ ನಮಗೆ ಒಂದು 40 ವರ್ಷ ಆಗ್ತಿದೆ ಅಂದರೆ ಪ್ರತಿಯೊಂದು ಕಾಯಿಲೆನೂ ನಂಗೆ ಬಂದ್ಬಿಡುತ್ತೆ, ಇಲ್ಲ ಸರ್ಜರಿ ಮಾಡಿಸ್ಕೊಳ್ಳೋ ಅವಶ್ಯಕತೆಗಳು ಬರ್ತವೆ. ತುಂಬ ಕಷ್ಟ ಇದೆ ಜೀವನ ಮುಂದಕ್ಕೆ. ಯಾಕಂದರೆ ನಮ್ಮ ಜೀವನ ಹಂಗೆ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಪ್ರತಿಯೊಬ್ಬರು ಕೂಡ ನೆಗ್ಲೆಕ್ಟ್ ಮಾಡಿದೆ. ಪ್ರತಿಯೊಬ್ಬರು ಕೂಡ ಒಂದು ಇನ್ಸೂರೆನ್ಸ್ ಪಾಲಿಸಿನ ಮಾಡಿಸ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಇರಬೇಕು. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ರಿಗೂ ಹಾಕ್ಸ್ಕೊಂಡ್ಬಿಟ್ರೆ ಒಳ್ಳೆಯದು. ಯಾಕಂದರೆ ಇವಾಗ ನಾನು ಇಷ್ಟೊಂದು ಹೇಳ್ತಿದ್ದೀನಲ್ಲ ನಿಮಗೆಲ್ಲ, ನೀವು ಪಾಲಿಸಿ ಹಾಕ್ಕೊಳ್ಳಿ, ಚಿನ್ನ ನೆತ್ತಿಡಿ, ಇವೆಲ್ಲ ನಾನು ಮಾಡಿಲ್ಲ. ನಾನು ಮಾಡದೇ ಇರೋದಕ್ಕೆ ಎಷ್ಟು ಬಾಧೆ ಬೀಳ್ತಿದ್ದೀನಿ ಅಂತ, ಅದನ್ನು ನೀವು ಪಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಪದೇ ನಿಮಗೆ ಈ ವಿಷಯನ ಹೇಳ್ತಿದ್ದೀನಿ. ನನ್ನ ನೆಸಿಟಿ ಇಲ್ಲ, ಆದರೂ ಈ ಜ್ಯುವೆಲ್ರಿ ಬಗ್ಗೆ ಹೇಳಬೇಕು, ನಾನು ಪಡ ನಾನೇನೇ ಇರಬೇಕು. ಅದ್ರ ಕೂಡ ನಿಮ್ಗೆ ಹೇಳ್ತಿರೋದು ಏನಕ್ಕಂದರೆ, ತುಂಬ ಕಷ್ಟ ಇದೆ ಜೀವನ. ಅಂದರೆ ನಾವು ಎಷ್ಟು ಸೇವ್ ಮಾಡಿ ಇಟ್ಟಿರ್ತೀವಿ, ಹಂಗಂತೇಳಿ ನಾನು ಇದುವರೆಗೂ ಕೂಡ ಏನು ವೇಸ್ಟ್ ಮಾಡಿದ್ದೇನಿಲ್ಲ ದುಡ್ಡನ್ನ. ಹಂಗಾಗಿ ಅಷ್ಟು ಏನು ಬಾಧೆ ಬೀಳ್ತಿಲ್ಲ. ಆದರೂ ಕೂಡ ತುಂಬ ಕಷ್ಟನೇ ಇದೆ ಜೀವನ ಬದುಕೋದು. ಏನು ವೇಸ್ಟ್ ಮಾಡ್ದಿರಾನೆ ಜೀವನ ಸಾಗಿಸ್ಕೊಂಡು ಬಂದಿದ್ದೀನಿ ಇಷ್ಟು ದಿನ. ಏನೂ ಅಭ್ಯಾಸಗಳಿಲ್ಲದೇ ಏನೇನೋ ಅನಾರೋಗ್ಯಗಳು ಬರ್ತಾ ಇದ್ದಾವೆ. ಹಂಗಾಗಿ ನಾನು ಹೇಳೋದಂದರೆ, ನಿಮ್ಗೆ ಆ ಥರ ಬರಬಾರ್ದು, ಧೈರ್ಯವಾಗಿ ಇರಬೇಕು. ಅಂದರೆ ಒಂದು ವೇಳೆ ಬಂದರೂ ಕೂಡ ಅದನ್ನು ನೀವು ಸೇಫಾಗಿ ಇರಬೇಕಂದ್ರೆ ಕಂಪಲ್ಸರಿ ಪ್ರತಿಯೊಬ್ಬರು ಒಂದು ಇನ್ಸೂರೆನ್ಸ್ ಪಾಲಿಸಿನ ಮಾಡಿಸ್ಕೊಳ್ಳಿ ದಯವಿಟ್ಟು. ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಜ್ಯುವೆಲ್ರಿ ಮಾಡಿಸಿ ಅಂತ ನಾನು ಹೇಳೋದಕ್ಕಿಂತ ಮೊದಲು ಫಸ್ಟು ಪಾಲಿಸಿ ಹಾಕ್ಕೊಂಡ್ಬಿಡಿ. ಒಂದು ವರ್ಷಕ್ಕೆ ಅಮ್ಮಮ್ಮ ಅಂದರೆ ಒಂದು 20,000 ರಿಂದ 25,000 ಸಾವಿರ ಬರ್ಬೋದು. ಒಂದು ವೇಳೆ ಬಂದ್ರೂ ಅದು ರಿಟರ್ನ್ಸ್ ಬರುತ್ತೆ ಅನ್ನೋದು ಯೋಚನೆ ಬಿಟ್ಬಿಟ್ಟು, ನಾವು ಒಂದು ಕಾರ್ಗೆ, ಬೈಕ್ಗೆ ಹೆಂಗೆ ಇನ್ಸೂರೆನ್ಸ್ ಕಟ್ತೀವೋ ಅದೇ ಥರ ನಮ್ಮ ಬಗ್ಗೆ ನಾವು ಇನ್ಸೂರೆನ್ಸ್ ಕಟ್ಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಧೈರ್ಯವಾಗಿರ್ತೀವಿ. ಯಾಕಂದರೆ ಒಂದು ಇನ್ಸೂರೆನ್ಸ್ ಪಾಲಿಸಿ ಹಾಕ್ಕೊಂಡ್ಬಿಟ್ರೆ ನೀವು ಎಷ್ಟು ನೆಮ್ಮದಿಯಾಗಿರ್ತೀರ ಅಂದರೆ ಅಷ್ಟು ನೆಮ್ಮದಿಯಾಗಿರ್ತೀರ. ಮತ್ತು ನಿಮ್ಗೆ ಏನು ಆ ಥರ ಪ್ರಾಬ್ಲಮ್ ಕೂಡ ಬರಲ್ಲ. ಮತ್ತು ಇನ್ಸೂರೆನ್ಸ್ ಪಾಲಿಸಿ ಇದ್ದರೆ, ಯಾಕಂದರೆ ಆ ಧೈರ್ಯದಲ್ಲೇ ನಿಮಗೆ ಅರ್ಧ ಹೆಲ್ತ್ ಸರ್ ಹೋಗುತ್ತೆ. ಯಾಕಂದರೆ ಇವಾಗ ನನಗೆ 43 ವರ್ಷ ಆಗ್ತದೆ. 43 ವರ್ಷ ನನಗೆ ಇವಾಗ ಅದ್ರ ಬಗ್ಗೆ ಅರಿವು ಬಂದಿದೆ. ಇವಾಗ ನನಗೆ ಅನಿಸಿದೆ, ಚಿನ್ನ ಎತ್ತಿಡಬೇಕಾಗಿತ್ತು, ದುಡ್ಡು ಎತ್ತಿಡಬೇಕಾಗಿತ್ತು, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕಾಗಿತ್ತು, ಪಾಲಿಸಿ ಒಂದು ಹಾಕ್ಕೋಬೇಕಾಗಿತ್ತು. ಇವೆಲ್ಲ ಈಗ ಅನಿಸ್ತಿದೆ. ಆದರೆ ಈಗ ಅನಿಸಿ ಏನು ಪ್ರಯೋಜನ ಇಲ್ಲ, ಕಾಲ ಮುಗಿದೋಗಿದೆ. ನಿಮ್ಗೆ ಆ ಥರ ಆಗಬಾರ್ದು. ಪಾಲಿಸಿ ಹಾಕ್ಕೊಳ್ಳಿ. ಮತ್ತು ಜ್ಯುವೆಲ್ರಿ ಬಗ್ಗೆ ಹೇಳ್ತೀನಿ. ಮತ್ತು ಈ ಹಾರ ಬಂದುಬಿಟ್ಟು ಕಸ್ಟಮರ್ ಬಂದು ಹೊಸಕೋಟೆ ಅವರು. ಈ ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ ಮೊದಲು ಚೌಕಾರ್ ಮಾಡಿಸಿದ್ದಾರೆ, ನೆಕ್ಲೆಸ್ ಮಾಡಿಸಿದ್ದಾರೆ, ಮತ್ತು ಏನೇನೋ ಮಾಡಿಸಿದಾರಪ್ಪ. ಒಂದು 2-3 ಐಟಮ್ ಮೇಲೇನೋ ಮಾಡಿಸಿದ್ದಾರೆ. ಈಗ ಮತ್ತೆ ಅವರು ಕಾಲ್ ಮಾಡಿ ನನಗೆ, ಸರ್ ನನಗೆ ಈ ಥರ ಒಂದು ಹಾರ ನೋಡಿದ್ದೀನಿ, ಅದು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಕಳಿಸಿ ಅಂದರೆ ಡಿಸೈನ್ ಕಳಿಸ್ಕೊಟ್ರು. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅಷ್ಟೇ. ಏನಂದರೆ ಅವ್ರು ಕಳಿಸಿರೋ ಡಿಸೈನ್ಗೂ ಇದರಲ್ಲಿ ಸ್ವಲ್ಪ ಚೇಂಜಸ್ ಹೇಳಿದ್ರು, ಅದನ್ನು ಮಾತ್ರ ಮಾಡಿದ್ದೀನಿ. ಅದು ಕಸ್ಟಮರ್ ಹೇಳಿರೋದಕ್ಕೆ ಅದನ್ನು ನಾನು ಚೇಂಜ್ ಮಾಡಿದ್ದೀನಿ. ಮತ್ತು ಹ್ಯಾಂಗಿಂಗ್ಸ್ ಬಂದುಬಿಟ್ಟು ಇದು ಬಂದು ಕಸ್ಟಮರ್ ಬಂದು ತುಮಕೂರವರು ಕಸ್ಟಮರ್ ಬಂದು, ಅವರು ಮೊದಲು ಇದಕ್ಕೆ ಕೂದಲು ಅವ್ರು ತುಂಬ ಜಾಸ್ತಿ ಮಾಡಿಸಿದ್ದಾರೆ ಜ್ಯುವೆಲ್ರಿನ. ಈಗ ಅವರು ಇದಕ್ಕೆ ಮೊದಲು ಕೂಡ ನಾನು ಹ್ಯಾಂಗಿಂಗ್ಸ್ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಮತ್ತೆ ಯಾಕೋ ಗೊತ್ತಿಲ್ಲ, ಮತ್ತೆ ಅದೇ ಥರ ಸಿಮ್ಲರ್ ಆಗಿ ಮತ್ತೆ ಇನ್ನೊಂದು ಹೇಳಿದ್ದಾರೆ. ಅಂದರೆ ನನ್ನ ಪ್ರಕಾರ ಅನಿಸುತ್ತೆ ಅವ್ರ ಮನೆಯವ್ರಿಗಾಗಿರ್ಬೋದು, ಇಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲಾದ್ರೂ ಆಗಿರ್ಬೋದು ಅಂತ ಅನಿಸುತ್ತೆ. ನಾನು ಡೀಟೇಲ್ ಏನು ಕೇಳೋಕ್ಕೆ ಹೋಗಲಿಲ್ಲ. ನನಗೆ ಡಿಸೈನ್ ಕಳಿಸ್ಕೊಟ್ಟು ಮಾಡಿಕೊಡಿ ಅಂತೇಳಿ ಅಮೌಂಟ್ ಆಗಿಬಿಟ್ಟಿದ್ದೀನಿ. ಇದೊಂದು ಮತ್ತು ಬಳೆ ಒಂದು ಆರ್ಡ್ರ್ ಬಂದಿದೆ. ಬಳೆ ಬಂದುಬಿಟ್ಟು ನನಗೆ ಇವರು ಕಸ್ಟಮರು ಅಮೌಂಟ್ ಕೊಟ್ಟು ನನಗೆ ಸುಮಾರು ಅಂದರೆ ಹತ್ತಿರ 2 ವರ್ಷ ಆಗ್ತಿದೆ. ಯಾಕಂದರೆ ಇವರು ಡಿಸೈನ್ ಸೆಲೆಕ್ಟ್ ಮಾಡೋದ್ರಲ್ಲೇ ಆಗೋಯ್ತು ಟೈಮ್ ಎಲ್ಲ. ಈಗ ಏನಾದರೂ ಒಂದು ಡಿಸೈನ್ ಕಳಿಸಿ ಅದ್ರಲ್ಲಿ ತಪ್ಪು ಇದರಲ್ಲಿ ತಪ್ಪು ಅಂತ ಹುಡುಕಿ ಇಷ್ಟು ದಿನ ಆಗೋಯ್ತು. ಈಗ ಫೈನಲ್ ಆಗಿ ಡಿಸೈನ್ ಅಂತೇಳಿ ಅಂದ್ಕೊಂಡ್ಬಿಟ್ಟು ಇದು ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಇವ್ರು ಕೊಟ್ಬಿಡ್ಬೇಕು. ನಾನು ಸುಮಾರು 1.5 ವರ್ಷ ಮೇಲೆ ಆಗ್ತಿದೆ ಯಾರು ಬಂದಿದ್ದು. ಅಂದರೆ ಇದರಲ್ಲಿ ನನ್ನ ಫಾಲ್ಟ್ ಏನಿಲ್ಲ, ಕಸ್ಟಮರು ಡಿಸೈನ್ ಸೆಲೆಕ್ಟ್ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು. ಆಯಿತಾ, ನನಗೇನಿಲ್ಲ, ನಾನು ವಾರದಿಂದ 10 ದಿನ ಒಳಗಡೆ ಡೆಲಿವರಿ ಕೊಡ್ತಿದ್ದೆ. ಇವರು ಆರ್ಡ್ರ್ ಮಾಡಿದಾಗ ಬರೀ 5,300 ರೂಪಾಯಿ ಇತ್ತು ಪರ್ ಗ್ರಾಮ್. ಈಗ 8,030 ರೂಪಾಯಿ ಆಗ್ತಿದೆ. ಅಷ್ಟು ಡಿಫ್ರೆನ್ಸ್ ಆಗಿದೆ. ಅಂದರೆ ಅವರು ಅಮೌಂಟು ಕೊಟ್ಬಿಟ್ಟಿದ್ರು, ಆವಾಗಲೇ ಕೊಟ್ಟಿದ್ರು. ತುಂಬ ಅಂದರೆ ಅವ್ರಿಗೇನಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಜ್ಯುವೆಲ್ರಿ ಮೇಲೆ ಅವ್ರಿಗೆ. ಅವ್ರು ಏನಂದರೆ
ಅಮೌಂಟ್ ಇದೆ, ಚಿನ್ನ ತೆಗೆದು ಇಟ್ಬಿಡೋಣ ಅಂತೇಳಿ ಇಟ್ಬಿಟ್ಟಿದ್ರು. ಅದು ನಾನು ಹೋಗಿ ಕೊಡಲಿಕ್ಕೆ ನಾನು ಹೇಳಿದ್ದೆ, ಮೇಡಮ್ ನನ್ನ ಹತ್ರ ಇದ್ರೆ ತೊಂದರೆ ಆಗುತ್ತೆ, ನಾನು ಯೂಸ್ ಮಾಡಿಬಿಡ್ತೀನಿ ಯಾವುದಕ್ಕೋ ಒಂದಕ್ಕೋ, ಮತ್ತು ನಿಮ್ಗೆ ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ತುಂಬ ಹೇಳಿದ್ದೆ. ಇಲ್ಲ, ನೀವು ಇಟ್ಕೊಂಡಿರಿ, ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಮಾಡಿಕೊಡಿ, ನನಗೆ ಬಳೆನೇ ಬೇಕು ಅಂತೇಳಿ ಹೇಳಿದರು. ಸರಿ ಅಂತೇಳಿ ಈಗ ಬಳೆ ಮಾಡಿಕೊಟ್ಟಿದ್ದೀನಿ, ಡಿಸೈನ್ ತೋರಿಸ್ತೀನಿ. ಬಳೆ ಬಂದ್ಬಿಟ್ಟು 60 ಗ್ರಾಮ್ ತೂಕ ಇದ್ದಾವೆ, ಅಂದರೆ 6 ಬಳೆ ಇದೆ. ಇದು ಸಣ್ಣ ಸಣ್ಣ ಡಿಸೈನ್, ಇದು ಅವರು ಇಷ್ಟಪಟ್ಟಿರೋದನ್ನು ನಾನು ಮಾಡಿಕೊಡ್ತಿದ್ದೀನಿ. ಮತ್ತು ಏನು ಹೇಳಬೇಕು ಅಂತ ಅರ್ಥ ಆಗ್ತಿದೆ, ಎಲ್ಲ ಹೇಳಿರೋದೇ ಹೇಳಿರ್ತೀನಿ. ಮತ್ತು ಏನಾಗ್ತಿದೆ ಅಂದರೆ ರೇಟು ತುಂಬ ಒಂದೊಂದು, ಇವಾಗ 2 ದಿನದಲ್ಲೇ ನನಗೆ ಸುಮಾರು ಅಂದರೆ 180 ರೂಪಾಯಿ ಅಷ್ಟು ರೇಟ್ ಡಿಫ್ರೆನ್ಸ್ ಆಗೋಯಿತು. ಇವಾಗ ಏನಾಗ್ತಿದೆ ಅಂದರೆ ಎಲ್ರಿಗೂ ಫುಲ್ ಅಮೌಂಟ್ ಕೊಡಿ ಅಂತ ಹೇಳೋದು ಅದೇ ಉದ್ದೇಶದಿಂದಾನೆ. ಹಾಗಾಗಿ ಫುಲ್ ಅಮೌಂಟ್ ಕೊಡಿ ಯಾವಾಗ ಯಾವ ಜ್ಯುವೆಲ್ರಿ ಆರ್ಡ್ರ್ ಮಾಡುವಾಗ. ಒಂದು ನಿಮಿಷ ಇರಿ. ಏನಾಗುತ್ತೆ ಅಂದರೆ ಇವಾಗ ಫುಲ್ ಅಮೌಂಟ್ ಕೊಟ್ಟಿಲ್ಲ ಅಂದರೆ ನೋಡಿ ಈ ಥರ ಡಿಫ್ರೆನ್ಸ್ ಆಗೋಗುತ್ತೆ. 1 ಗ್ರಾಮ್ ಇವಾಗ ಇದು ಇದ್ರ ಬಗ್ಗೆ ಹೇಳ್ತೀನಿ. ಇವಾಗ 45 ಗ್ರಾಮ್ ಇದೆ. ಇದು 45 ಇಂಟು 180 ರೂಪಾಯಿ ಡಿಫ್ರೆನ್ಸ್ ಅಂದರೆ 8,000 ರೂಪಾಯಿ ಡಿಫ್ರೆನ್ಸ್ ಆಗೋಯಿತು. 8,000ದಲ್ಲಿ ನಾವು ಇಟ್ಕೊಂಡಿರೋ ಲಾಭ ಕೂಡ 8,000 ಇಲ್ಲ ಇದರಲ್ಲಿ. ಮಾಡಿಕೊಟ್ಟಿರೋದಕ್ಕೆ 8,000 ಲಾಭ ಇಲ್ಲ ಇದರಲ್ಲಿ. ಏನಕ್ಕೆ ಬರುತ್ತೆ ಲಾಭ, ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಒಂದು ಅಂದಾಜಿಗೆ 7,000 ಸಮಥಿಂಗ್ ಬರುತ್ತೆ. ನನಗೆ 7,000 ಲಾಭ ನಾನು ಮಾಡಿ ಕೊಟ್ಟಿರೋದಕ್ಕೆ ನಾನು ಬರೋದು ಒಂದು 7,000 ಇದ್ದರೆ, 7,000ದಲ್ಲಿ ರೇಟ್ ಡಿಫ್ರೆನ್ಸ್ ಆಗಿರೋದು 8,000 ಆಲ್ರೆಡಿ ನಾನು ಹೋಯ್ತು. ಇದರಲ್ಲಿ ಮಾಡಿಕೊಟ್ಟಿರೋದಕ್ಕೆ, ನಾನು ಹಾರ ಮಾಡಿಕೊಟ್ಟಿರೋದಕ್ಕೆ ಏನು ಬರ್ತಿದೆ ಅಂದರೆ ಅಮೌಂಟ್ ಬಂದರೆ 1,000-1,500 ಬರುತ್ತೆ. ಎಷ್ಟು ರಿಸಿಪ್ಟ್ ಬರಬೇಕು ಗೊತ್ತಾ, ಇದು ರೂಟರ್ ತಗೊಂಡು ಡೆಲಿವರಿ ಕೊಡೋಷ್ಟರಲ್ಲಿಗೆ ಕಸ್ಟಮರ್ ಅಮೌಂಟ್ ಹಾಕಿರ್ತಾರೆ, ಫೋನ್ಪೇ ಮಾಡಿರ್ತಾರೆ, ಸ್ವಲ್ಪ ಕ್ಯಾಶ್ ಕೊಟ್ಟಿರ್ತಾರೆ. ಮತ್ತು ಅದನ್ನು ಹೋಗಿ ನಾವು ಬ್ಯಾಂಕಲ್ಲಿ ಒಂದು ತಲೆ ನಾವು ಆಗೋಗ್ಬಿಟ್ಟಿದೆ. ಈ ನಡುವೆ ಏನಂದರೆ ಬ್ಯಾಂಕಲ್ಲಿ ಡ್ರಾ ಮಾಡೋಕ್ಕೆ ಹೋಗ್ಬೇಕಂದಾಗೆಲ್ಲ ಪ್ರತಿ ಸಲ ಒಂದು ಮ್ಯಾನೇಜರ್ ಹೇಳ್ತಾನೆ ಇರ್ತಾನೆ, ಈ ಥರ ಡ್ರಾ ಮಾಡಬಾರ್ದು, ನೀವು ಜಾಸ್ತಿ ಅಮೌಂಟು ಮಾಡ್ತಿದ್ದೀರಾ, ಇದೆಲ್ಲ ತಪ್ಪಾಗುತ್ತೆ, ನೋಡ್ಕೊಳ್ಳಿ ಅಂತೇಳಿ ತುಂಬ ಹೇಳ್ತಿರ್ತಾರೆ. ಏನು ಹೇಳೋದು, ನಾನು ಏನು ಮಾಡೋದು, ಸರಿ ಏನು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ ಎಲ್ರಿಗೂ. ಏನೋ ನನ್ನ ಬಾಧೆ ನಾನು ಬೀಳ್ತಿರ್ತೀನಿ ಅಂದ್ಕೊಳ್ಳಿ. ಫುಲ್ ಅಮೌಂಟ್ ಕೊಟ್ಬಿಟ್ರೆ ಯಾವ ತೊಂದರೆನೇ ಇಲ್ವಲ್ಲ. ಇವಾಗ ಕಸ್ಟಮರ್ ಇವರು ನನಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದ್ದಾರೆ ನೋಡಿ. ಈಗ ಅವರು ಆರ್ಡ್ರ್ ಮಾಡಿದಾಗೆ ನಾನು ಫುಲ್ ಅಮೌಂಟ್ ಕೊಟ್ಬಿಟ್ಟಿದ್ರೆ ಅವ್ರಿಗೂ ಕಡಿಮೆ ಬೀಳ್ತಿತ್ತ. ಸುಮಾರು ಅಂದರೆ 180 ರೂಪಾಯಿ ಅಂದರೆ ಅವ್ರಿಗೂ ಕಡಿಮೆ ಬೀಳ್ತಿತ್ತಲ್ಲ. ಇವಾಗ ಅವರು ಅರ್ಧ ಅಮೌಂಟ್ ಕೊಟ್ಟಿದ್ರು, ಇನ್ನು ಅರ್ಧ ಮತ್ತೆ ರೆಡಿ ಆದಮೇಲೆ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ರು. ನಾವು ಆರ್ಡ್ರ್ ಬರೋವಾಗ ಏನಾಗುತ್ತೆ ಅಂದರೆ, ಸರಿ ಆರ್ಡ್ರ್ ಬರೋ ಆ ಥರದಲ್ಲೇ ಅವರು ಎಷ್ಟು ಅಡ್ವಾನ್ಸ್ ಕೊಡ್ತಿದ್ದಾರೆ, ಇದಕ್ಕೆ ಎಷ್ಟು ಬರುತ್ತೆ, ಇದೆಲ್ಲ ಮರ್ತೋಗಿರ್ತೀವಿ. ಫಸ್ಟ್ ಆರ್ಡ್ರ್ ಬಂದರೆ ಖುಷಿಯಲ್ಲಿ ಸರಿ ಅಂತೇಳಿ ಎಷ್ಟು ಬಂದರೂ ಅಷ್ಟು ಆರ್ಡ್ರ್ ತೊಗೊಂಡ್ಬಿಡ್ತೀವಿ ಫಸ್ಟ್. ಮತ್ತು ಡೆಲಿವರಿ ಕೊಡೋ ಟೈಮ್ಗೆ ಆವಾಗ ಎಲ್ಲ ಕಷ್ಟಗಳೆಲ್ಲ ಆವಾಗ ನೆನಪು ಬರುತ್ತೆ. ಇದರಲ್ಲಿ ಇಷ್ಟ ಆಯಿತು, ಇದು ಹಿಂಗೆ ರೇಟ್ ಆಯಿತು ಅಂಥೇಳಿ. ಮತ್ತು ಒಂದೊಂದ್ಸಲ ತೂಕಗಳು ಡಿಫ್ರೆನ್ಸ್ ಆಗೋಗ್ತವೆ, ಈ ಥರಗೆಲ್ಲ ಆಗುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಮ್ಯಾಕ್ಸಿಮಮ್ ಅಮೌಂಟ್ ಎಲ್ಲ ಫುಲ್ಲೇ ಪೇ ಮಾಡಿ, ಟೆನ್ಷನ್ ಇರಲ್ಲ, ನಿಮಗೂ ಟೆನ್ಷನ್ ಇರಲ್ಲ, ನನಗೂ ಟೆನ್ಷನ್ ಇರಲ್ಲ. ಇವಾಗ ಅಷ್ಟು ಅಮೌಂಟ್ ದಿನ ತೊಗೊಂಡು ಬಂದು ಬ್ಯಾಂಕ್ ಹೋಗಿ ಡ್ರಾ ಮಾಡ್ಕೊಂಡು ಬಂದು ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ಈ ರಿಸ್ಕ್ ಎಲ್ಲ ಬೀಳೋ ಬದಲು ನಾನು ಹೇಳೋದ್ರೆ ನೀವು ಅಮೌಂಟ್ ಡ್ರಾ ಮಾಡಿ ಇಟ್ಕೊಂಡ್ಬಿಡಿ. ಫಸ್ಟು ಅಮೌಂಟ್ ಎಲ್ಲ ಡ್ರಾ ಮಾಡಿ ಇಟ್ಕೊಂಡ್ಬಿಟ್ಟು ಆರ್ಡ್ರ್ ಮಾಡಿ, ಒಳ್ಳೆಯದು, ತುಂಬ ಒಳ್ಳೆಯದು ಅದು. ಹಂಗೆ ಮಾಡಿ. ಏನೋ ಹೇಳ್ತಿದ್ದೀನಿ ಅಷ್ಟೇ, ಅಷ್ಟು ಜೋಶ್ ಇಲ್ಲ ಬಾಡಿಯಲ್ಲಿ, ಯಾಕೋ ಸುಸ್ತಾಗಿದೆ ಸ್ವಲ್ಪ, ಹಂಗಾಗಿ ಹೇಳ್ತಿದ್ದೀನಿ. ಏನಂದರೆ ಹುಷಾರಾಗಿರಿ ನೀವು ಅಷ್ಟೇ, ಏನು ಹೇಳ್ತಿದ್ದೀನಿ ಏನೋ ಹೋಗಪ್ಪ. ಮತ್ತು ಇವಾಗ ಒಬ್ಬರು ಫೋನ್ ಮಾಡಿದ್ದಾರೆ ನನಗೆ, ಅಲ್ಲಿ ಚಿನ್ನ ತೊಗೊಂಡು ಕೊಡಲಿಕ್ಕೆ ಇವಾಗ ಬಳೆ ಒಂದು ಡೆಲಿವರಿ ಕೊಡಬೇಕಿದೆ, ನನ್ನ ಹತ್ರನೇ ಅಮೌಂಟ್ ಇಲ್ಲ. ಕಸ್ಟಮರ್ 2 ಲಕ್ಷ ಏನೋ ಕೊಟ್ಟಿದ್ರು, ಇನ್ನು ನನ್ನ ಕೈಯಿಂದ ಹಾಕಿ ಮತ್ತೆ ಅದನ್ನು ಮಾಡಿಸ್ಬಿಟ್ಟು ಮತ್ತೆ ಡೆಲಿವರಿ ಕೊಡುವಾಗ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಈ ಥರ ಇದ್ದಾಗ ನಾನೇ ಇದಕ್ಕೆ ಹೆಂಗಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು. ನನಗಿಂತ ಬಾಧೆಯಲ್ಲಿರೋ ಇನ್ನೊಬ್ಬನಿಗೆ ಫೋನ್ ಮಾಡಿದೆ, ಮಂಜು ಏನಾದರೂ ಅಮೌಂಟ್ ಏನಾದರೂ ಇದೆಯಾ, 2 ಲಕ್ಷ ಅಮೌಂಟ್ ಇದೆಯಾ, ಇಲ್ಲ ಅಂದರೆ ಒಂದು 20 ಗ್ರಾಮ್ ಚಿನ್ನ ಇದೆಯಾ, ಈ ಥರ ಕೇಳ್ತಾರೆ. ಚಿನ್ನ ಇದ್ದರೆ ಚಿನ್ನ ಕೊಡು, ಇಲ್ಲ ಅಮೌಂಟ್ ಇದ್ದರೆ ಅಮೌಂಟ್ ಕೊಡು, ಮತ್ತು ನನಗೆ ಯಾವುದೋ ಆರ್ಡ್ರ್ ಬಂದಿದೆ ಡೆಲಿವರಿ ಕೊಡಬೇಕು ಇವತ್ತು ಅಂತ. ಈ ಥರ ಎಲ್ಲ ನಮಗೂ ಕಷ್ಟಗಳಿರ್ತವೆ, ನಮಗೂ ರಿಸ್ಕ್ ಇರುತ್ತೆ. ನೀವು ಅನ್ಕೋಬೋದು ಏನೋ ಚಿನ್ನದ ಕೆಲಸ ಮಾಡ್ತಿದ್ದಾರೆ, ಇವ್ರ ಹತ್ರ ಚಿನ್ನ ಇರುತ್ತೆ ಬಿಡು ಅಂತೇಳಿ ಅಂದ್ಕೊಳ್ತಾರೆ. ಆ ಥರ ಅಂದ್ಕೋಬೇಡಿ. ಇವಾಗ ನಿಮ್ಮ ಥರನೇ ನಾನು ಕೂಡ. ಇವಾಗ ನಿಮಗೆ ಒಂದು ತಿಂಗಳೆಲ್ಲ ಕಷ್ಟ ಬಿದ್ದರೆ ಎಷ್ಟು ಸಂಪಾದನೆ ಮಾಡ್ತೀರೋ ನಾವು ಅಷ್ಟೇ ಮಾಡೋದು.
ಯಾರಪ್ಪ ಜ್ಯುವೆಲ್ರಿ ಶಾಪಲ್ಲಿ ಚೆನ್ನಾಗಿರುತ್ತೆ ಅಂದರೆ ಅವರೆಲ್ಲ ಶೇರ್ಗಳು ದಂಡಿ ಆಗಿರ್ತವೆ. ದೊಡ್ಡ ದೊಡ್ಡವರು, ಅವ್ರ ತಾತಂದರು, ಮುತ್ತಾತವರು, ಮತ್ತು ಅವ್ರ ತಂದೆಯವರು, ಈ ಥರ ಯಾರಾದರೂ ಬ್ಯಾಕ್ಗ್ರೌಂಡ್ ಇರೋರು ಜ್ಯುವೆಲ್ರಿ ಶಾಪ್ ಇಟ್ಟರೆ ಏನೂ ರಿಸ್ಕ್ ಇರೋಲ್ಲ ಅಂದ್ಕೊಳ್ಳಿ. ನಾವೇ ಸಂಪಾದನೆ ಮಾಡಿ, ನಾವೇ ಉಳಿಸಿ, ನಾವೇ ಮಾಡೋರು ತುಂಬ ಕಷ್ಟ ಬೀಳ್ತಾ ಇರ್ತೀವಿ. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಆದಷ್ಟು ಫುಲ್ ಅಮೌಂಟ್ ಕೊಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಒಂದು ವೇಳೆ ಆಗಿಲ್ಲ ಅಂದರೆ ಇರಿ, ಫುಲ್ ಅಮೌಂಟ್ ಕೊಡೋಕ್ಕಾಗಲಿಲ್ಲ ಅಂದರೆ ಎಷ್ಟಾದರೂ ಅಷ್ಟು ಅಡ್ವಾನ್ಸ್ ಕೊಟ್ಟು ಆರ್ಡ್ರ್ ಮಾಡಿಬಿಡ್ಬೋದು. ಆದರೆ ಡೆಲಿವರಿ ತೊಗೊಳ್ಳೋಮಾಗಾದ್ರೆ ಫುಲ್ ಅಮೌಂಟ್ ಕೊಳ್ಳೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಾಲ ಇಡಬೇಡಿ. ತುಂಬ ಅಡ್ಜಸ್ಟ್ಮೆಂಟ್ಗಳು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಹತ್ರ ಅಮೌಂಟ್ ರೆಡಿ ಇದ್ದಾಗ ಜ್ಯುವೆಲ್ರಿ ಮಾಡಿಸ್ಕೊಂಡ್ಬಿಡಿ. ಮತ್ತು ಎಲ್ಲದಕ್ಕೆ ಮುಖ್ಯವಾಗಿ ಕಂಪಲ್ಸರಿ ಇನ್ಸೂರೆನ್ಸ್ ಪಾಲಿಸಿನ ಹಾಕ್ಕೊಳ್ಳಿ. ಆಯಿತಾ? ಯಾವುದೋ ಅಂತ ಆ ಥರ ಬಿದ್ದು ಯಾವುದೋ ಒಂದು ಪಾಲಿಸಿನ ಹಾಕ್ಬಿಡ್ಬೇಡಿ. ಅರ್ಜೆಂಟ್ ಏನಿರಲ್ಲ. ಒಂದಕ್ಕೆ 10 ಸಲ ಯೋಚನೆ ಮಾಡಿ ಯಾರಾದರೂ ಹಾಕಿರೋರನ್ನ, ಇಲ್ಲ ಹಾಸ್ಪಿಟ್ಲಲ್ಲಿ ಇರುತ್ತಲ್ಲ ಆ ಡಾಕ್ಟ್ರುಗಳನ್ನ ಸಲಹೆ ಕೇಳಿ ನೀವು ಯಾವ ಥರ ಪಾಲಿಸಿ ಹಾಕ್ಕೊಂಡ್ರೆ ಒಳ್ಳೆಯದು, ಯಾವ ಕಂಪ್ನಿಗಳಲ್ಲಿ ಹಾಕ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಕೇಳಿ ತಿಳ್ಕೊಂಡು, ನಿಮಗೆ ಗೊತ್ತಿರೋರನ್ನ ತಿಳ್ಕೊಂಡು ಅದ್ರ ಬಗ್ಗೆ ಪಾಲಿಸಿ ಹಾಕಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಪಾಲಿಸಿನ ಹಾಕ್ಕೊಳ್ಳಿ. ಯಾರೂ ಬಾಧೆ ಬೀಳಬೇಡಿ. ಆಯಿತಾ? ಚಿನ್ನ ತಗೊಳ್ದೇ ಇದ್ರೂ ಪರವಾಗಿಲ್ಲ. ಚಿನ್ನ ನಿಮ್ಮ ಮನೇಲಿ 1 ಗ್ರಾಮ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ನಾನು ಹೇಳೋದು ನೀವು ಕಂಪಲ್ಸರಿ ಪಾಲಿಸಿ ಒಂದು ಹಾಕ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಬಾಯ್. ನಮ್ಮಂತೆ ಈ ಥರ ಜ್ಯುವೆಲ್ರಿ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಹೇಳ್ತಿರ್ತೀನಿ. ನಿಮಗೆ ಏನಾದರೂ ಬೇಕಿದ್ರೆ G7 ಬಂದು ಆರ್ಡ್ರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಬಂದಿದೆ, KR-ಪುರದಲ್ಲಿ ಬಂದಿದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರ್ಡ್ರ್ ಮಾಡ್ಬೋದು, ಡೆಲಿವರಿ ತೊಗೋಬೋದು. ಆದಷ್ಟು ಎಲ್ಲರೂ ಫುಲ್ ಅಮೌಂಟ್ ಕೊಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ಆಯಿತಾ? ತುಂಬ ಜನ ಕೇಳ್ತಾರೆ, ನಿಮಗೆ ನಾವು ಯಾರೂ ಗೊತ್ತಿಲ್ಲ, ನೀವ್ಯಾರೂ ಗೊತ್ತಿಲ್ಲ, ಹೆಂಗೆ ನಿಮಗೆ ಫುಲ್ ಅಮೌಂಟ್ ಕೊಟ್ಬಿಟ್ರೆ ನಾವು ನೆಮ್ಮದಿಯಾಗಿರೋದು ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ನಾನು ಹೇಳೋದು ನಿಮಗೆ ಜೆನ್ಯೂನ್ ಆಗಿ ನಿಮ್ಗೆ ಏನಿದೆಯೋ ಅದು ನನ್ನ ಕೈಯಲ್ಲಿ ಆದಷ್ಟು ನಾನು ರೀಸನಬಲಾಗಿ ಮಾಡಿಕೊಡ್ತೀನಿ, ನೀಟಾಗಿ ಮಾಡಿಕೊಡ್ತೀನಿ, ಬೇಗ ಡೆಲಿವರಿ ಕೊಡ್ತೀನಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೊಸ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತು ನೀವೀಗ ಹಾರ ನೋಡ್ಬೋದು. ಹಾರ ಬಂದುಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ಮಾಡ್ತಿರೋದು ಈ ಡಿಸೈನು. ನಿಮ್ಗೆ ಏನಾದರೂ ಬೇಕು ಇದನ್ನು ಸೇವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಮ್ಯಾಂಗೋಸ್ ಬಂದಿದೆ, ಲಕ್ಷ್ಮಿ ಕಾಸುಗಳು ಬಂದಿವೆ, ಮತ್ತು ಚೆನ್ನಾಗಿದೆ. ಮತ್ತು ಕಸ್ಟಮರ್ ಚೇಂಜಸ್ ಹೇಳಿದೇನೆಂದರೆ ಇಲ್ಲಿ ಸ್ಟೋನ್ಗಳು ಸ್ವಲ್ಪ ಇಲ್ಲಿ ಚೇಂಜಸ್ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ ಚೇಂಜಸ್ಸು. ಅದೇ ಕಂಪಲ್ಸರಿ ಬ್ಯಾಕ್ ಚೈನ್ ಇರಬೇಕು ಸರ್. ಯಾಕಂದರೆ ಎಲ್ಲದಕ್ಕೂ ನನ್ನ ಹತ್ರ ಥ್ರೆಡ್ಡೇ ಇದೆ, ಒಂದಕ್ಕೂ ಕೂಡ ಬ್ಯಾಕ್ ಚೈನ್ ಇಲ್ಲ ಅಂತೇಳಿ ಹೇಳಿದರು. ಒಂದೇ ಸಲ ಹಾರ ನೆಕ್ಲೆಸ್ ಏನಾದರೂ ಹಾಕೋಬೇಕಂದ್ರೆ ಎರಡಕ್ಕೂ ದಾರ ಇದ್ದರೆ ಚೆನ್ನಾಗಿರಲ್ಲ. ಒಂದಕ್ಕಾದ್ರೂ ಬ್ಯಾಕ್ ಚೈನ್ ಇರಲಿ ಮಾಡಿಕೊಡಿ ಅಂತೇಳಿ. ಸರಿ ಮೇಡಮ್ ಮಾಡಿಕೊಡ್ತೀನಿ ಅಂತೇಳಿ ಅದು ಮಾಡಿದ್ದೀನಿ. ಮತ್ತು ಇದು ಹಿಂದ್ಗಡೆ ಈ ಥರ ಪೀಸ್ ನಾನು ಹೇಳಿದ್ದೀನಿ ಇದಕ್ಕೆ ಮೊದಲು. ಈ ಥರ ಕೊನೆಯಲ್ಲಿ ಒಂದು 3-4 ಪೀಸ್ ಬಂದರೆ ನೆಕ್ಲೆಸ್ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಆ ಥರ ಮಾಡಿರ್ತೀನಿ. ಮಾಡಿರಲ್ಲ, ಮಾಡಿಸಿರ್ತೀನಿ. ತುಂಬ ಚೆನ್ನಾಗಿದೆ ಡಿಸೈನ್. ಮ್ಯಾಂಗೋಸು ಇವೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ನಾನು KGF ಅಲ್ಲಿ ಕೊಟ್ಟು ಮಾಡಿಸಿದ್ದು ಇದನ್ನು. ಹಾರ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಉದ್ದ ಬಂದುಬಿಟ್ಟು ಇದು ಬಂದು ಮಾಮೂಲಿ 18 ಇಂಚ್ ಇರ್ತಾರೆ ರೆಡಿಮೇಡಲ್ಲಿ. ಯಾಕಂದರೆ ಅವ್ರು ತೂಕ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಪ್ರಾಬ್ಲಮ್ ಅವ್ರು ಏನು ಯೋಚನೆ ಮಾಡಲ್ಲ, ಅವ್ರ ಬಿಸ್ನೆಸ್ ಬಗ್ಗೆ ಅವ್ರು ಯೋಚನೆ ಮಾಡಿರ್ತಾರೆ. ಯಾಕಂದರೆ 18 ಇಂಚ್ ಇಟ್ಬಿಟ್ಟು ಇದನ್ನು ಮಿಕ್ಕಿದ್ದು ನೀವು ಬ್ಯಾಕ್ ಚೈನ್ ಹಾಕ್ಕೊಳ್ಳಿ ಅಂತೇಳಿ. ನಾನೇಂದರೆ ಇದು 19 ಇಂಚ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ ಕೆಲವು ಕಸ್ಟಮರ್ಸ್ ಹೇಳ್ತಿರ್ತಾರೆ. ಇಲ್ಲ ನೀವು ಸ್ವಲ್ಪ ಉದ್ದ ಇಡೀ ಹಾರ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಯಾವತ್ತೂ ಅಷ್ಟೇ ಅಂತ ಹೇಳ್ತಿರ್ತಾರೆ. ಹಂಗಾಗಿ ಅವ್ರ ಮಾತಿಗೆ ನಿಜ ಅನಿಸಿದ್ರಿಂದ ಅವತ್ತಿಂದ ನಾನು ಎಲ್ಲನೂ 18.5 19 ಇಂಚಿನ ಇಡಕ್ಕೆ ಹೇಳ್ತಿದ್ದೀನಿ ಕೆಲಸಗಾರರಿಗೆ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಮತ್ತು ಇದು ಬಳೆ ನೋಡ್ಬೋದು ನೀವು. ಬಳೆ ಬಂದ್ಬಿಟ್ಟು ಇದು ಬಂದು 60 ಗ್ರಾಮ್ ತೂಕ ಹೇಳಿದ್ದಾರೆ ಕಸ್ಟಮರು. 60 ಗ್ರಾಮಲ್ಲೇ ಮಾಡಿದ್ದೀವಿ.
ಇದೇನಂದರೆ ಸೆಂಟ್ರಲ್ ಡಿಸೈನ್ ಬಂದು ಬೇರೆ ಬರುತ್ತೆ, ಮತ್ತು ಆ ಕಡೆ ಈ ಕಡೆ ಬಂದು ಡಿಸೈನ್ ಬೇರೆ ಬರುತ್ತೆ. ಏನು ಅನ್ಕೋಬೇಡಿ, ತುಂಬ ಓಕೆ ಇಲ್ಲ ವೀಡಿಯೋ ಮಾಡೋಕ್ಕೆ. ಏನಂದರೆ ಡೆಲಿವರಿ ಹೆಂಗೋ ಕೊಟ್ಬಿಡ್ತೀವಿ, ಮತ್ತೆ ಒಂದು ನೆನಪಿರಲಿ ಅಂತೇಳಿ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಇದು ಅಷ್ಟೇ, ಇನ್ನೇನಿಲ್ಲ. ನಿಮ್ಗೇನಾದರೂ ಬೇಕಿದ್ರೆ, ಈ ಥರ ಬೇಕಿದ್ರೆ ಒಂದು GSM-ನಲ್ಲಿ ಆರ್ಡ್ರ್ ಮಾಡಿ. ಮೊದಲು ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಅಷ್ಟೇ. ಮತ್ತು ಹ್ಯಾಂಗಿಂಗ್ಸ್ ಬಂದುಬಿಟ್ಟು ತೂಕ ಬಂದು 11 ಗ್ರಾಮ್ ತೂಕ ಆಗಿದೆ. ಕಸ್ಟಮರು ಹೇಳಿದ್ದು ನನಗೆ 10 ಗ್ರಾಮು ಇಲ್ಲ 14 ಗ್ರಾಮ್ ಎಷ್ಟು ಹೇಳಿದ್ರು, ಒಟ್ಟಿನಲ್ಲಿ ನೆನಪಿಲ್ಲ. ಏನು ನೆಸಿಟಿ ಇಲ್ಲ, ತೂಕದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ನಾನು ಹೇಳ್ತಿರ್ತೀನಿ. ಯಾಕಂದರೆ 1 ಗ್ರಾಮ್ 2 ಗ್ರಾಮ್ ಡಿಫ್ರೆನ್ಸ್ ಆದರೆ ತುಂಬ ಜನ ಟೆನ್ಷನ್ ತೊಗೊಳ್ತಾರೆ. ಆ ಥರ ಟೆನ್ಷನ್ ತೊಗೋಬೇಡಿ. ಯಾಕಂದರೆ ಇದ್ದರೆ ನಿಮಗೆ ಇರುತ್ತೆ, ಅದು ಎಲ್ಲೋಗುತ್ತೆ, ಅದೇನು ವೇಸ್ಟ್ ಮಾಡ್ತಿಲ್ಲ. ನಾವೇನು ಒಂದು ಇವತ್ತು ತಿಂದುಬಿಡ್ತೀವಿ ಅಂತ ಆ ಥರ ಏನು ಐಟಮ್ ಅಲ್ವಲ್ಲ. ಇದ್ರೆ ವೇಸ್ಟ್ ಆಗಿ ತಿಂತಿದ್ದೀವಿ ಅನ್ನೋ ಥರ ಏನಿಲ್ಲ, ಎತ್ತಿಡ್ತೀವಿ ಅಷ್ಟೇ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ ಅಷ್ಟೇ. ಹಂಗಾಗಿ ತೂಕದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಜಾಸ್ತಿ. ಸ್ವಲ್ಪ ಕಷ್ಟ ಆದರೂ ಆಗ್ಬೋದು. ಹಂಗಾಗಿ ನಾನು ಹೇಳೋದು ಪ್ರತಿ ಸಲಿನೂ ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ತೂಕದ ಬಗ್ಗೆ ಅಂತ. ಆ ಥರ ತಲೆ ಕೆಡಿಸ್ಕೊಳ್ಳೋಂಗಿದ್ರೆ ನೀವು ಆರ್ಡ್ರೇ ಮಾಡಬೇಡಿ. ನಾನು ಹೇಳೋದದೇ, ನಾನು ಹೇಳೋದಷ್ಟು ಯಾವತ್ತೂ ಅಷ್ಟೇ. ಯಾಕಂದರೆ ನಾನು ಮಾಡ್ತಿರೋದೇ ತುಂಬ ಕಡಿಮೆ ಪರ್ಸೆಂಟೇಜಿಗೆ. ಮತ್ತು ಇನ್ನೊಂದು, ಪ್ರತಿ ಜ್ಯುವೆಲ್ರಿನ ಏನಾಗುತ್ತೆ ಅಂದರೆ, ಪ್ರತಿ ಸಲಿನೂ ನಾವು ಮಾಡಿದಾಗೆಲ್ಲ ಫಸ್ಟ್ ಟೈಮೇ ಮಾಡ್ತಿರ್ತೀವಿ ಅದನ್ನು. ಇವಾಗ ಮತ್ತೆ ಅದು ತೂಕ ಎಷ್ಟಾಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲ್ಲ, ಹಂಗಾಗುತ್ತೆ. ಹಂಗಾಗಿ ನಾನು ಹೇಳೋದೇನೆಂದರೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ತೂಕದ ಬಗ್ಗೆ. ಇವಾಗ ಇದು ಹ್ಯಾಂಗಿಂಗ್ಸು ಇದು ಸಪ್ರೇಟ್ ಕಸ್ಟಮರ್, ಇದಕ್ಕೂ ಸಂಬಂಧ ಇಲ್ಲ. ಅದು ಏನಾಗುತ್ತೆ ಅಂದರೆ, ಸಿಮ್ಲರಾಗಿ ಇವಾಗ ಹೆಂಗೋ ಇದೆಯಲ್ಲ ಅಂತೇಳಿ ಅದ್ರ ಜೊತೆಯಲ್ಲಿ ನಾನು ಇಟ್ಟಿಂಗ್ ತೋರಿಸ್ತಿದ್ದೀನಿ ನಿಮಗೆ. ಸ್ವಲ್ಪ ಸುಸ್ತಾಗಿದೆ, ಹಂಗಾಗಿ ವಾಯ್ಸಲ್ಲಿ ಏನು ಎನರ್ಜಿ ಇಲ್ಲ, ಓಪಿಕೆ ಇಲ್ಲ ಮಾತಾಡಲಿಕ್ಕೆ, ಹಂಗಿದೆ ಪರಿಸ್ಥಿತಿ.